ಬಳ್ಳಾರಿಯ ವಿಮ್ಸ್ನಲ್ಲಿ ಬಾಣಂತಿಯರ ಸಾವಿನ ಪ್ರಕರಣ ಸಂಬಂಧ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಬಳ್ಳಾರಿಯ ವಿಮ್ಸ್ನಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ಸಂಬಂಧ ಸರ್ಕಾರದ ವಿರುದ್ಧ ಅಶೋಕ್ ವಿಪಕ್ಷ ನಾಯಕ ಕಿಡಿಕಾರಿದ್ದಾರೆ. ಇದು ಆರೋಗ್ಯ ಇಲಾಖೆ ಅಲ್ಲ, ಇದು ಅನಾರೋಗ್ಯ ಇಲಾಖೆ. ಬರೀ ಅನಾರೋಗ್ಯನೇ ತುಂಬಿಕೊಂಡಿದೆ ಇದರಲ್ಲಿ. ಈ ಹಿಂದೆ ನಾನು ಕೂಡ ವಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆ. ವೈದ್ಯರು ಕೊಟ್ಟ ಔಷಧಿ ಕಳಪೆ ಆಗಿದೆ ಅಂತ ಗೊತ್ತಾಗಿದೆ. 8 ತಿಂಗಳಲ್ಲಿ 28 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಇಲ್ಲಿವರೆಗೂ ಆರೋಗ್ಯ ಸಚಿವರು ಕೂಡ ವಿಮ್ಸ್ ಆಸ್ಪತ್ರೆಗೆ ಹೋಗಿಲ್ಲ. ಸರ್ಕಾರ ಆಸ್ಪತ್ರೆ ಮೇಲೆ ಇಷ್ಟು ಹಿಡಿತಾ ಇಲ್ಲ ಅಂತಂದ್ರೆ ಹೇಗೆ? ಕೇಂದ್ರದ ಆರೋಗ್ಯ ಇಲಾಖೆಗೆ ತಪ್ಪು ಮಾಡಿದ್ರು ತಪ್ಪೆ ಅಂತ ಅಶೋಕ್ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳೋಣ. ಮೀಡಿಯಾ ಮುಂದೆನೆ ಇಲ್ಲಿರುವ ಆರೋಗ್ಯ ಇಲಾಖೆ ಅನಾರೋಗ್ಯ ಇಲಾಖೆ ಆಗಿದೆ. ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಮತ್ತು ಬಳ್ಳಾರಿಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ವಿಮ್ಸ್ ಇರಬೇಕು ಆಸ್ಪತ್ರೆಗೆ ನಾನು ಕೂಡ ಭೇಟಿ ಮಾಡಿದ್ದೆ. ನಾನು ಭೇಟಿ ಮಾಡಿದಾಗ 4 ಜನ ಬಾಣಂತಿಯರು ಅವರು ಕೊಟ್ಟಂತ ಫ್ಲೂಯಿಡ್ IV ಅದು ಕಳಪೆ ಆಗಿದ್ದರಿಂದ ಅವರ ದೇಹಕ್ಕೆ ಸೇರಿದ ತಕ್ಷಣ ಅವರ ಕಿಡ್ನಿ, ಲಿವರ್ ಫಂಕ್ಷನ್ನು ಮತ್ತು ಅವರ BP ಬಡಿತ ಎಲ್ಲ ಕಡಿಮೆ ಆಗಿ ಸಾವನ್ನಪ್ಪಿರುವಂಥದ್ದು. ಅಲ್ಲಿ ಡಾಕ್ಟರ್ನ ಡೈರೆಕ್ಟ್ ಆಗಿ ಮೀಡಿಯಾ ಮುಂದೆನೆ ಮಾತಾಡಿದಾಗ ಅವರು ವರದಿ ಕೊಟ್ಟಿರುವಂಥದ್ದು. ಈ ಫ್ಲೂಯಿಡ್ ಕೊಟ್ಟ ತಕ್ಷಣ ಅವರಿಗೆ 1 ಗಂಟೆಯಲ್ಲಿ ಅವರ ಕಿಡ್ನಿ ಮತ್ತು ಲಿವರ್ ಫೇಲ್ಯೂರ್ ಆಗಿರುವಂಥದ್ದು ಇಂದ ಸತ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಾವು ಹೋಗಿ ಅಲ್ಲಿ ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ ಮತ್ತೆ ಈ ಬಾಣಂತಿಯರ ಮರಣ ಮೃದಂಗ ಮತ್ತೆ ಕಂಟಿನ್ಯೂ ಆಗಿದೆ. ಮತ್ತೆ 2 ಬಾಣಂತಿಯರು ಸತ್ತಿರೋ ಅಂಥದ್ದನ್ನ ನೋಡ್ತಾ ಇದ್ದೀರಿ. ಇದುವರೆಗೂ ಕಳೆದ 10 ತಿಂಗಳಲ್ಲಿ ಸುಮಾರು 111ಕ್ಕೂ ಹೆಚ್ಚು ನವಜಾತ ಶಿಶುಗಳು ಸಾವನ್ನಪ್ಪಿದ್ದಾರೆ. 111 8 ತಿಂಗಳಲ್ಲಿ ಸುಮಾರು 28